ಶಾಸಕರ ಹೇಳಿಕೆಗಳು ಅನೇಕ ರೀತಿಯ ಮುಜುಗರಕ್ಕೆ ಕಾರಣವಾಗ್ತಾ ಇದ್ದಾರೆ. ಇತ್ತ ಸಚಿವರು ಕೂಡ ಅಂಥದ್ದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಇದನ್ನು ಬಾಂಬ್ ಅಂತ ಪರಿಗಣಿಸಬೇಕಾ? ಪವರ್ ಸೆಂಟರ್ ಪಾಲಿಟಿಕ್ಸ್ ವಿಚಾರದಲ್ಲಿ ಸಚಿವ KN ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. 2013ರಲ್ಲಿ ಇದ್ದಂತೆ CM ಇಲ್ಲ ಎಂಬ ಶಾಸಕರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡೋದು, ಪವರ್ ಸೆಂಟರ್ಗಳು ಜಾಸ್ತಿ ಆಗಿದ್ದಾವೆ ಅಂತ ಹೇಳಿದ್ದಾರೆ. 1, 2, 3 ಲೆಕ್ಕಕ್ಕೆ ಇಲ್ಲದಷ್ಟು ಆಗೋಗಿದ್ದಾವೆ. ಬೆಂಗಳೂರಿನಲ್ಲಿ ಸಹಕಾರ ಸಚಿವ ಮಾತನಾಡಿದ್ದಾರೆ. 2013ರಿಂದ 18ರವರೆಗೆ ಒಂದೇ ಪವರ್ ಸೆಂಟರ್ ಇತ್ತು, ಅದು ಸಿದ್ದರಾಮಯ್ಯ ಅವರಿಗೆ ಯಾವುದೇ ಒತ್ತಡ ಇರಲಿಲ್ಲ. ಈಗ ಹೆಚ್ಚು ಪವರ್ ಸೆಂಟರ್, ಜಂಜಾಟ ಹೆಚ್ಚು ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ. ಈ ಮಾತುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದಾದಂಥ ಸಾಧ್ಯತೆಗಳಲ್ಲೇ ಹೇಳಿದ್ದಾರೆ, ಅಥವಾ ಅರ್ಥೈಸಿಕೊಳ್ಳಲೆಂದೇ ಹೇಳಿದ್ದಾರೆ. ಪವರ್ ಸೆಂಟರ್ಗಳು ಅಂತ ಹೇಳಿದ್ರೆ KN ರಾಜಣ್ಣ ಹೇಳ್ತಾ ಇರುವಂಥದ್ದು, ಮುಖ್ಯಮಂತ್ರಿಗಳು 2013ರಿಂದ 18ಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಇದ್ದರು, ಯಾರೂ ಕೂಡ ಉಪಮುಖ್ಯಮಂತ್ರಿ ಇರಲಿಲ್ಲ. ಇದೀಗ ಮತ್ತೊಂದು ಪವರ್ ಸೆಂಟರನ್ನು ಅಂದರೆ DCM DK ಶಿವಕುಮಾರ್ ಅವರನ್ನು ತಂದಿಡಲಾಗಿದೆ. ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚು, ಹೀಗಾಗಿ ಸಿದ್ದರಾಮಯ್ಯನವರು ಮೊದಲಿನಂತೆ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರಾ? ಏನು ಮಾತನಾಡಿದ್ದಾರೆ ಕೇಳಿಸ್ಕೊಂಬರೋಣ. ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ. ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13, 18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಥ್ಯಾಂಕ್ ಯು. ಪವರ್ ಸೆಂಟರ್ ಆಗಿದೆಯಲ್ಲ, ಬಹಳಷ್ಟು ಇದಾವೆ. ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ, 1, 2, 3